ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಕತೆ ಮತ್ತು ಒಂದು ಹೊಸ ಪ್ರೊಫೈಲ್ ಜೊತೆ ನಿಮ್ಮ ಹತ್ರ ಮುಂದೆ ಬಂದಿದ್ದೀನಿ. ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹೆಸರು ಸವಿತಾ ಎಂ, ವಯಸ್ಸು 24 ವರ್ಷ, ಸ್ಥಳ ಬೆಂಗಳೂರು ಪಿಣ್ಯ ಔಟರ್ ಏರಿಯಾ, ಶಿಕ್ಷಣ PUC ಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ. ವೈವಾಹಿಕ ಸ್ಥಿತಿ ಅವಿವಾಹಿತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ಇವರ ಕುಟುಂಬದ ಹಿನ್ನೆಲೆ ಕೂಡ ಹೇಳ್ತೀನಿ, ಯಾಕಂದರೆ ಇವರು ತುಂಬ ಬಡವರಾಗಿದ್ದಾರೆ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಯಾವ ಥರ ಇದೆ ಅಂತ. ಕುಟುಂಬ ಹಿನ್ನೆಲೆ: ತಂದೆ ಫ್ಯಾಕ್ಟ್ರಿ ಕೂಲಿ ಕಾರ್ಮಿಕ, ತಾಯಿ ಮನೆ ಕೆಲಸ, ಒಬ್ಬ ತಮ್ಮ 10ನೇ ತರಗತಿ, ಸ್ವಭಾವ ಸರಳ, ಶಾಂತಿ ಮತ್ತು ಜವಾಬ್ದಾರಿಯುತ ಅಂತ ಹೇಳಿದ್ದಾರೆ. ಆಸಕ್ತಿ: ಪುಸ್ತಕ ಓದುವುದು, ಅಡಿಗೆ, ಸಂಗೀತ ಕೇಳುವುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರ ಹವ್ಯಾಸದ ಬಗ್ಗೆನೂ ನೋಡ್ಬೋದು ಮತ್ತು ಇವರ ಕುಟುಂಬದ ಬಗ್ಗೆ ಕೂಡ ನೀವು ನೋಡ್ಬೋದು. ತುಂಬ ಬಡವರಾಗಿದ್ದಾರೆ. ಉದ್ಯೋಗ: ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕೆಲಸ, ಸಮಯ ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಅಂತ ಹೇಳಿದ್ದಾರೆ. ತಿಂಗಳ ಸಂಬಳ 13ರಿಂದ 15 ಸಾವಿರವರೆಗೆ ಅಂತ ಹೇಳಿದ್ದಾರೆ. ಹೆಚ್ಚುವರಿ ಭಾನುವಾರ ಟ್ಯೂಷನನ್ನು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರಂತೆ. ತನ್ನ ಸಂಬಳದಿಂದ ಮನೆ ಖರ್ಚಿಗೆ ಸಹಾಯ, ತಮ್ಮನ ಓದಿಗೆ ಹಣ, ಸ್ವಲ್ಪ ಸೇವಿಂಗ್ ಕೂಡ ಮಾಡ್ತಾಳೆ ಅಂತ ತಿಳಿಸಿದ್ದಾರೆ. ಸ್ವಲ್ಪ ಸೇವಿಂಗ್ ಕೂಡ ಮಾಡ್ತಾರೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ತುಂಬ ಬಡವರಾಗಿದ್ದರಿಂದ ಸ್ವಲ್ಪ ಜೀವನ ಕಷ್ಟ ಅಂತ ಹೇಳಿದ್ದಾರೆ. ಅನಿತಾ ಬಡತನದಲ್ಲಿ ಹುಟ್ಟಿದಳು, ಆದರೆ ಅವಳು ತಮ್ಮ ಗೌರವ ಬಡವವಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಅವಳು ಯೋಚನೆ ಮಾಡಿದಳು, ಮದುವೆಗೂ ಮೊದಲೇ ನಾನು ನನ್ನ ಕಾಲಿನ ಮೇಲೆ ನಿಲ್ಲಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಆತ್ಮಗೌರವ ಬಡವ ಆಗಿರಲಿಲ್ಲ ಅಂಥೇಳಿ ಹೇಳಿದ್ದಾರೆ ಸ್ನೇಹಿತರೆ. ಅವಳು ಕೆಲಸ ಶುರು ಮಾಡಿದಳು. ಅವಳಿಗೆ ಮದುವೆ ಮುಖ್ಯ, ಆದರೆ ಸ್ವಾವಲಂಬನೆ ಇನ್ನೂ ಮುಖ್ಯ ಅಂತ ಹೇಳಿದ್ದಾರೆ. ಸ್ವಾವಲಂಬನೆ ಜೀವನ ತುಂಬ ಮುಖ್ಯ ಅಂತ ಹೇಳಿದ್ದಾರೆ. ಯಾಕಂದರೆ ಯಾವುದೇ ಹೆಣ್ಣಾಗಲಿ ತಮ್ಮ ವೈಯಕ್ತಿಕ ಬದುಕನ್ನು ತಾವು ಸ್ವಂತವಾಗಿ ಬದುಕಬೇಕು ಅನ್ನೋ ನಿರ್ಧಾರನೇ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಬೆಂಗಳೂರು ಪಿಣ್ಯ ಪ್ರದೇಶದ ಸಣ್ಣ ಮನೆ. ಬೆಳಗ್ಗೆ 6 ಗಂಟೆಗೆ ಎದ್ದು ತಾಯಿಗೆ ಸಹಾಯ ಮಾಡಿ ಫ್ಯಾಕ್ಟ್ರಿಗೆ ಹೋಗುತ್ತಾಳೆ. ಮೊದಲು ಸಂಬಳ 12,500 ರೂಪಾಯಿ ಬಂದ ದಿನ ಅವಳ ಕಣ್ಣಲ್ಲಿ ನೀರು ಬಂತು ಅಂತ ಹಾಕಿದಳು ಅಂತ ಹೇಳಿದ್ದಾರೆ. ಯಾಕಂದರೆ ಯಾವುದೇ ಹೆಣ್ಣಾಗಲಿ ತಮ್ಮ ಮನೆಗೆ ತಮ್ಮ ಸಂಬಳದಿಂದ ಒಂದು ಖರ್ಚನ್ನು ನಿಭಾಯಿಸ್ತಾರೆ ಅಂದರೆ ಅವ್ರಿಗೆ ಜವಾಬ್ದಾರಿಯಿಂದ ಒಂದು ಖುಷಿಯಲ್ಲಿ ಕಣ್ಣೀರು ಬಂದೇ ಬರುತ್ತೆ ಸ್ನೇಹಿತರೆ. ಆ ಹಣದಿಂದ ತಮ್ಮನಿಗೆ ಶಾಲೆ ಬ್ಯಾಗ್ ತೆಗೆದಳು. ಒಂದು ದಿನ ಫ್ಯಾಕ್ಟ್ರಿಯಲ್ಲಿ ಓವರ್ ಟೈಮ್ ಮಾಡಿ ರಾತ್ರಿ ತಡವಾಗಿ ಮನೆಗೆ ಬಂದಳು. ತಾಯಿ ಕೇಳಿದಳು, ಮಗಳೇ ಇಷ್ಟು ಕಷ್ಟ ಯಾಕೆ ಅಂತ. ಯಾಕಂದರೆ ಯಾವುದೇ ಮನೆಯಲ್ಲಿ ಆಗಿದ್ರೂ ಹೆಣ್ಮಕ್ಳು ಲೇಟಾಗಿ ಮನೆಗೆ ಬಂದರೆ ಕೇಳ್ತಾರೆ ಸ್ನೇಹಿತರೆ, ಯಾಕಮ್ಮ ಇಷ್ಟು ಲೇಟು, ಇಷ್ಟು ಕಷ್ಟ ನಾವು ಬೀಳಬೇಕಾ ಅನ್ನುವಂಥ ಒಂದು ಮಾತನ್ನು ಯಾರಾದರೂ ಹೇಳ್ತಾರೆ. ಯಾವುದೇ ತಂದೆ ತಾಯಿ ಕೇಳ್ತಾರೆ. ಅವಳು ನಿಧಾನವಾಗಿ ಹೇಳಿದಳು, ನಮ್ಮ ಜೀವನ ಬದಲಾಗಬೇಕು ಅಮ್ಮ. ಆ ಮಾತು ಅವಳ ಕನಸಿನ ಸಾಕ್ಷಿಯಾಗಿತ್ತು ಅಂತ ಹೇಳಿದ್ದಾರೆ. ಯಾಕಂದರೆ ನಾವು ಎಷ್ಟು ಕಷ್ಟ ಬಿದ್ದು ಎಷ್ಟು ಪರಿಶ್ರಮವನ್ನು ಪಡ್ತೀವೋ ಅಷ್ಟು ಮಾತ್ರ ನಮಗೆ ಪ್ರತಿಫಲ ಸಿಗುತ್ತೆ. ಮ್ಯಾರೇಜ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ದಾರೆ. ವಯಸ್ಸು 30ರಿಂದ 35 ಇರಬೇಕು. ಅನಿತಾ ಹುಡುಕುತ್ತಿರುವ ವರ ಸರಳ ಹೊಣೆಗಾರಿಕೆಯ ಹುಡುಗ, ಅವಳ ಕೆಲಸಕ್ಕೆ ಗೌರವ ಕೊಡುವಂಥ ವ್ಯಕ್ತಿ, ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ. ಅವಳಿಗೆ ಹಣ ಮುಖ್ಯ ಅಲ್ಲ, ಗೌರವ ಬೆಂಬಲ ಮುಖ್ಯ ಅಂತ ಹೇಳಿದ್ದಾರೆ. ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರು ಕೂಡ ಒಂದು ಸಣ್ಣ ಕೆಲಸದಲ್ಲಿ ಇದ್ದರೆ ಸಾಕು ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದಷ್ಟು ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಕತೆ. ಬಡತನ ದೋಷ ಅಲ್ಲ, ಸ್ವಾವಲಂಬನೆಯ ನಿಜವಾದ ಸಂಪತ್ತು ಅಂತ ನಾವು ಹೇಳ್ತೀವಿ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿದ್ದನ್ನೇ ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧೂಮಪಾನ ಮದ್ಯಪಾನದಿಂದ